ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನೀವು ನನ್ನ ರುಟೀನ್ ಏನಿರುತ್ತೆ ಬೆಳಗ್ಗಿಂದ ರಾತ್ರಿವರೆಗೂ, ಅದು ಹೊಸ ಮನೆಯಲ್ಲಿ ಶೇರ್ ಮಾಡಿರಲಿಲ್ಲ ನನ್ನ ಡೈಲಿ ರುಟೀನು. ಸೊ ಅದನ್ನು ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು. ಇವಾಗ ಚರಿತ್ ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ. ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಕೊಡ್ತಾಯಿಲ್ಲ. ಸೊ ಅವ್ನು ಮಲ್ಕೊಂಡ್ಮೇಲೆ ರಾತ್ರಿ ಎಡಿಟಿಂಗ್ ಮಾಡಿ ಮಲ್ಗೋದು ಲೇಟಾಗಿರುತ್ತೆ. ಸೊ ಬೆಳಗ್ಗೆ ಅರ್ಲಿ ಅಂದರೆ ತುಂಬ ಅರ್ಲಿ ಮಾರ್ನಿಂಗ್ ಎದ್ದೇಳೋಕ್ಕಾಗಲ್ಲ. ಸೊ ಎದ್ದು ಬ್ರಷ್ ಮಾಡಿ ನಾನು ಬೆಡ್ಡೆಲ್ಲ ರೆಡಿ ಮಾಡ್ತಿದ್ದೀನಿ. ಇದಾದಮೇಲೆ ನಾನು ಡೈರೆಕ್ಟಾಗಿ ಬ್ರೇಕ್ಫಾಸ್ಟಿಗೆ ಹೋಗ್ತೀನಿ. ಥ್ಯಾಂಕ್ಫುಲಿ ದೇವ್ರ ದಯೆಯಿಂದ ನನಗೊಬ್ಳು ಒಳ್ಳೆ ಹೌಸ್ ಹೆಲ್ಪ್ ಸಿಕ್ಕಿದ್ದಾಳೆ. ಅವಳು ನಂಗೆ ತುಂಬ ಹೆಲ್ಪ್ ಮಾಡ್ತಾಳೆ. ಕಸ ನೆಲ ಎಲ್ಲ ಮಾಡಿಕೊಟ್ಟು ಹೋಗ್ತಾಳೆ. ಪಾತ್ರೆಗೆ ಹೇಗಿದ್ರು ನನ್ನ ಹತ್ರ ಡಿಶ್ ವಾಷರ್ ಇದೆ, ಬಟ್ಟೆಗೆ ವಾಷಿಂಗ್ ಮಿಷಿನ್ ಇದೆ. ಇದೆಲ್ಲ ಕೆಲಸಗಳಾಗೋಗುತ್ತೆ. ಹಾಗೆಯೇ ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಚರಿತಿಗೆ ವೆಜ್ ಪುಲಾವ್ ಮಾಡ್ತಿದ್ದೀನಿ. ನಮಗೆ ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ನಾನು ಫುಲ್ ಎಂಟೈರ್ ವೀಕ್ ಬ್ರೇಕ್ಫಾಸ್ಟ್ ರೆಸಿಪೀಸು, ಎಂಟೈರ್ ವೀಕ್ ಲಂಚ್ ಬಾಕ್ಸ್ ರೆಸಿಪೀಸ್ ಇದನ್ನೆಲ್ಲ ಶೇರ್ ಮಾಡ್ತಾಯಿರ್ತೀನಿ ಇನ್ಮೇಲೆ. ಅದರಿಂದ ನಿಮಗೆ ಡೀಟೇಲ್ಡ್ ರೆಸಿಪೀಸ್ ಕೂಡ ಸಿಗುತ್ತೆ, ಹಾಗೆಯೇ ಯೂಸ್ಫುಲ್ ಕೂಡ ಆಗುತ್ತೆ. ಫ್ರೈಡ್ ರೈಸ್ಗೆ ರೈಸ್ ಬೇಕು. ಅದಕ್ಕೆ ರೈಸ್ನ ನಾನು ಕುಕ್ಕರ್ಗೆ ಇಟ್ಟಿದ್ದೀನಿ. ಕುಕ್ಕರ್ ಕೂಗಿದ ತಕ್ಷಣ ಚರಿತ್ ಎದ್ದೇಳ್ತಾನೆ. ಅಲ್ಲಿವರೆಗೂ ನೋಡಿ ಇಷ್ಟು ಆರಾಮಾಗಿ ಮಲಗಿದ್ದಾನೆ. ಒಂಚೂರು ಸೌಂಡ್ ಆಗುವಾಗಿಲ್ಲ ಅವನಿಗೆ. ಮಿಕ್ಸಿ ಆನ್ ಮಾಡಿದ್ರೆ, ಕುಕ್ಕರ್ ಕೂಗಿದ್ರೆಲ್ಲ ಎದ್ಬಿಡ್ತಾನೆ. ಅಷ್ಟರಲ್ಲಿ ನಾನು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮಾಡ್ಕೊತಿದ್ದೀನಿ. ನಾನು ಮಿಕ್ಸ್ಡ್ ವೆಜಿಟೇಬಲ್ಸ್ನ ಚಾಪ್ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗಾದರೂ ಈ ರೀತಿ ಫ್ರೈಡ್ ರೈಸು, ಪಲಾವು, ಕಿಚಡಿ, ಉಪ್ಪಿಟ್ಟಿಗೆಲ್ಲ ಬೇಕಾಗುತ್ತೆ ಅಂತ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಪೂರ್ತಿ ವೀಕ್ ನಮಗೆ ಕೆಲಸ ತುಂಬ ಕಡಿಮೆ ಅನಿಸುತ್ತೆ. ಇನ್ನೂ ನಿದ್ದೆ ಹೋಗಿಲ್ಲ ನಿಮಗೆ? ಚರಿತು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕೂಗಿರಕ್ಕೆ ಗುಡ್ ಮಾರ್ನಿಂಗ್. ನಾನು ಹೇಳ್ದಾಗೆ ಕುಕ್ಕರ್ ಕೂಗಿದ ತಕ್ಷಣ ಎದ್ದು ಬಂದುಬಿಟ್ಟಿದ್ದಾನೆ. ಅಷ್ಟರಲ್ಲಿ ನಾನು ಫ್ರೈಡ್ ರೈಸ್ ಒಂದು ಅರ್ಧ ಆಗೋಗಿದೆ. ಪಲಾವ್ ಕೂಡ ಕುಕ್ಕರಿಗೆ ಹಾಕಿದ್ದೀನಿ. ಸೊ ಫ್ರೈಡ್ ರೈಸ್ ಈಗ ರೆಡಿಯಾಗಿದೆ. ನಾನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಿದ್ದೀನಿ ಕಾರ್ತಿಕಿಗೆ. ಈ ರೀತಿ ಸ್ಪೆಷಲ್ ಐಟಮ್ಸ್ ಇದ್ದಾಗ ಡಬಲ್ ಲಂಚ್ ಬಾಕ್ಸ್ ತೊಗೊಂಡೋಗ್ತಾರೆ ಕಲೀಗ್ಸ್ಗೆ ಅಂತ. ಈಗ ಕಸದವ್ರು ಬಂದಿದ್ದಾರೆ. ಸೊ ಕಸ ಹಾಕಿ ಬರೋಕ್ಕೆ ಹೋಗ್ತಾಯಿದ್ದೀನಿ. ಚರಿತ್ ಕೂಡ ಬಂದು ನಿಂತ್ಬಿಡ್ತಾನೆ ನೋಡೋದಕ್ಕೆ. ಕಸದ ಗಾಡಿ ಹಾಡು ಹಾಕ್ಕೊಂಡು ಬರ್ತಾರಲ್ಲ, ಹಾಡು ಕೇಳೋಕ್ಕೆ ಇಷ್ಟ ಅವನಿಗೆ. ಸೊ ಅವನು ಕೂಡ ಬಂದು ನೋಡ್ತಾ ಇರ್ತಾನೆ ಮೇಲಿಂದ. ನಾಳೆ ನನ್ನ ಮಗಳು ಹುಟ್ಟಿದಪ್ಪ, ಅದಕ್ಕೆ ರಜೆ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಪಾಟಿ ಬೇಕಾಗೋ ಎಲ್ಲೋ ಕಾರ್ತಿಕ್ ಕೂಡ ಎದ್ದಿದ್ದಾರೆ, ಫ್ರೆಶ್ ಅಪ್ ಆಗಿದ್ದಾರೆ. ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ತಿದ್ದೀನಿ. ನಾವು ರೆಗ್ಯುಲರ್ಲಿ ಕಾಫಿ ಟೀ ಏನು ಕುಡಿಯೋದಿಲ್ಲ. ಬಟ್ ಈ ತರೀಕೆರೆ ವೆದರ್ ತುಂಬ ಚಳಿಗೇನಾದರೂ ಬಿಸಿ ಬಿಸಿ ಕುಡಿಯೋಣ ಅನಿಸಿದಾಗ ಕಾರ್ತಿಕ್ ಬೆಳಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇದೆ ಅನಿಸಿದಾಗ ಕಾಫಿ ಮಾಡು ಅಂತ ಹೇಳ್ತಾರೆ. ಅವಾಗ ಕಾಫಿ ಮಾಡ್ತೀನಿ. ಕಾಫಿಗೆ ನಾವು ಮೋಸ್ಟ್ ಆಫ್ ದ ಟೈಮ್ ನಾನು ಎಸ್ಪೆಷಲಿ ಬೆಲ್ಲದ ಪುಡಿ ಹಾಕೋತೀನಿ. ಬಟ್ ಕಾರ್ತಿಕಿಗೆ ಬೆಲ್ಲದ ಪುಡಿ ಟೇಸ್ಟ್ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಕಾರ್ತಿಕ್ ಜೊತೆ ಮಾಡ್ಕೊಂಡಾಗ ನಾನು ಸಕ್ಕರೆ ಹಾಕ್ಕೊಬಿಡ್ತೀನಿ ಒಂದೊಂದ್ಸಲ. ಬಟ್ ಸಕ್ಕರೆ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ಕಾಫಿ ರೆಡಿಯಾಗಿದೆ. ಬನ್ನಿ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕಾಫಿ ಕುಡಿಯೋಣ. मम्मी सो ओजी जो कैप्सूल तो बच्चा मुझे कौन है दाढ़ी कैप्सूल करे ना कच्चा तो कुछ ಕಾಫಿ ಕುಡಿದು ಕಾರ್ತಿಕ್ ರೆಡಿಯಾಗಿ ಬಂದಿದ್ದಾರೆ ಬ್ಯಾಂಕಿಗೆ ಹೊರಡೋದಕ್ಕೆ. ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಬ್ಯಾಗಿಗೆ ಪ್ಯಾಕ್ ಮಾಡ್ಕೊತಿದ್ದಾರೆ. ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಹೊರಡ್ತಾರೆ. ಸೊ ಬ್ರೇಕ್ಫಾಸ್ಟ್ ಎಗ್ ಶೆಜ್ವಾನ್ ಫ್ರೈಡ್ ರೈಸ್ ಹೇಗಾಗಿದೆ ಅಂತ ಕೇಳೋಣ.
ಕಾರ್ತಿಕ್ ಬ್ರೇಕ್ಫಾಸ್ಟ್ ಮಾಡಿ ಆಫೀಸಿಗೆ ಹೋಗಿದ್ದಾರೆ. ಈಗ ನಾನು ಚರಿತು ಊಟ ಮಾಡ್ತಿದ್ದೀವಿ. ಚರಿತ್ಗೆ ಫಸ್ಟ್ ಪಲಾವ್ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಫ್ರೈಡ್ ರೈಸ್ ತಿಂತೀನಿ. ಫ್ರೈಡ್ ರೈಸಲ್ಲಿ ಯೂಶ್ವಲಿ ಏನಾಗುತ್ತೆ, ಅಕ್ಕಿ ಫ್ರೈಡ್ ರೈಸ್ಗೆ ಅಷ್ಟು ಜಾಸ್ತಿ ಬೇಯಿಸೋಕ್ಕಾಗಲ್ಲ, ತರಕಾರಿನೂ ಕ್ರಂಚಿಯಾಗಿರುತ್ತೆ. ಸೊ ಚರಿತ್ಗೆ ಮೆತ್ತನ ಪಲಾವ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಇಡ್ಲಿ ಮಾಡೋಣ ಅಂತ ಇಡ್ಲಿಗೆ ಅಕ್ಕಿ ಮತ್ತು ಮೆಂತೆ ನೆನೆಸಿಟ್ಟಿದ್ದೀನಿ. ಮೆಂತೆ ಇಡ್ಲಿ ಮಾಡೋಣ ಅಂತ. ಅದಾದಮೇಲೆ ಚರಿತ್ಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಈಗ ಹಣ್ಣು ತಿನ್ನಿಸ್ತಾ ಇದ್ದೀನಿ. ಅವನಿಗೆ ಹಣ್ಣಂದ್ರೂ ತುಂಬ ಇಷ್ಟ. ದಿನಕ್ಕೆ ಆರೆಂಜು, ಬನಾನಾ, ಆ್ಯಪಲ್ ಏನಾದರೂ ತಿಂತಾನೆ ಇರ್ತಾನೆ. ಚಾಕ್ಲೇಟ್ ಕೊಟ್ಟರೆ, ಹಣ್ಣು ಕೊಟ್ಟರೆ ಅವನು ಹಣ್ಣೇ ಪ್ರಿಫರ್ ಮಾಡ್ತಾನೆ. ಅಷ್ಟು ಇಷ್ಟ ಅವನಿಗೆ ಮಲಗಿಸಿದ್ರೆ ನನಗೆ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ. ಎಡಿಟಿಂಗ್ ಮಾಡ್ಕೊಳ್ಳೋಕ್ಕೆ, ಸ್ನಾನ ಮಾಡ್ಕೊಳ್ಳೋಕ್ಕೆ, ಸ್ಕಿನ್ ಕೇರ್ ಮಾಡ್ಕೊಳ್ಳೋಕ್ಕೆ. ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಅರ್ಧ ಮುಕ್ಕಾಲು ಗಂಟೆ ಅವನಿಗೆ ಹಾಡು ಕತೆ ಎಲ್ಲ ಹೇಳಿದ್ರೆ ಮಲ್ಕೋತಾನೆ. ಸೊ ಈಗ ಫೈನಲಿ ಮಲಗಿದ್ದಾನೆ. ಅಷ್ಟರಲ್ಲಿ ನಾನು ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡು ಎಡಿಟಿಂಗಿಗೆ ಕೂತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈವನ್ ಟೋನ್ ಸ್ಕಿನ್, ಒಂಚೂರು ಕಲೆ ಇಲ್ದಿರೋ ಸ್ಕಿನ್ನು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ನನಗೂ ಅಷ್ಟೇ. ಯಾವಾಗಾದರೂ ಪಿಂಪಲ್ ಆಗಿ ಬ್ರೇಕೌಟ್ ಆದರೆ ಸ್ವಲ್ಪ ಹಾಗೆ ಆ್ಯಕ್ನೆ ಮಾರ್ಕ್ ಉಳ್ಕೊಳ್ಳುತ್ತೆ. ಬಿಸಿಲಲ್ಲಿ ಕೆಲವ್ರಿಗೆ ಪಿಗ್ಮೆಂಟೇಷನ್ ಆಗುತ್ತೆ. ಈ ಎಲ್ಲ ಥರದ ಪ್ರಾಬ್ಲಮ್ಸ್ಗೂ ಬಾಯ್ ಬ್ಲೆಮಿಷಸ್ ಅನ್ನೋ ಮಾಮಾಅರ್ತ್ ಅವರ ಫೇಸ್ ಕ್ರೀಮು ತುಂಬಾ ಯೂಸ್ಫುಲ್ ಆಗಿದೆ. ನಾನು ಬಹಳ ದಿನದಿಂದ ಯೂಸ್ ಮಾಡ್ತಿದ್ದೀನಿ. ನೀವು ನೋಡ್ತಿರೋ ಹಾಗೆ ನನ್ನ ಸ್ಕಿನ್ ಟೋನ್ ತುಂಬ ಈವನ್ ಔಟ್ ಆಗಿದೆ. ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ವಿಟಮಿನ್ ಸಿ, ಮಲ್ಬರಿ ಎಕ್ಸ್ಟ್ರಾಕ್ಟ್ ಮತ್ತು ಡೇಸಿ ಫ್ಲವರ್ ಎಕ್ಸ್ಟ್ರಾಕ್ಟ್. ಇದು ಸ್ಕಿನ್ನನ್ನು ಪಿಗ್ಮೆಂಟೇಷನ್ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಬ್ರೈಟನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಟಿ ಏಜಿಂಗ್ ಏಜೆಂಟ್ಸ್ ಕೂಡ ಇದೆ ಇದರಲ್ಲಿ. ಹಾಗೆಯೇ ಲೇಟ್ ನೈಟ್ ಎಡಿಟಿಂಗಿಂದ, ಬೇರೆ ಯಾವುದೇ ಸ್ಟ್ರೆಸ್ಸಿಂದ ಡಾರ್ಕ್ ಸರ್ಕಲ್ಸ್ ಆಗಿದ್ದರೆ ಬಾಯ್ ಡಾರ್ಕ್ ಸರ್ಕಲ್ಸ್ ಅನ್ನೋ ಒಂದು ಕ್ರೀಮ್ ಇದೆ. ಅದನ್ನು ನೀವು ಅಂಡರ್ ಐಯಲ್ಲಿ ಅಪ್ಲೈ ಮಾಡಿ ಚೆನ್ನಾಗಿ ಸಾಫ್ಟ್ ಹ್ಯಾಂಡಾಗಿ ಮಸಾಜ್ ಮಾಡಿದ್ರೆ, ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಡಾರ್ಕ್ ಸರ್ಕಲ್ಸ್ ಕೂಡ ಕಡಿಮೆ ಆಗುತ್ತೆ. ನಾನು ಡಾರ್ಕ್ ಸರ್ಕಲ್ಸ್ ಎಷ್ಟು ಚೆನ್ನಾಗಿ ಕಡಿಮೆ ಆಗಿದೆ ಅಂತ ಬಿಟ್ಬಿಟ್ಟಿದ್ದೆ. ಬಟ್ ಈಗೀಗ ತುಂಬಾ ಮತ್ತೆ ನಿದ್ದೆ ಕಡಿಮೆ ಆಗಿರೋದ್ರಿಂದ ಜಾಸ್ತಿ ಆಗಿದೆ. ಸೊ ರೆಗ್ಯುಲರಾಗಿ ಹಚ್ತಾ ಇರ್ತೀನಿ. ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ಕುಕುಂಬರ್ ಮತ್ತು ಡೇಸಿ ಫ್ಲವರ್ ಎಕ್ಸ್ಟ್ರಾಕ್ಟ್. ಕುಕುಂಬರು ಕಣ್ಣನ್ನು ತುಂಬ ತಂಪು ಮಾಡುತ್ತೆ, ಹಾಗೆಯೇ ಮೆಲನಿನ್ ಡೆಪಾಸಿಷನ್ನ ರಿಡ್ಯೂಸ್ ಮಾಡಿ ಸ್ಕಿನ್ನಿಗೆ ಒಳ್ಳೆ ನ್ಯಾಚುರಲ್ ಗ್ಲೋ ಕೊಡುತ್ತೆ ಈ ಡೇಸಿ ಫ್ಲವರ್ ಎಕ್ಸ್ಟ್ರಾಕ್ಟ್. ಸೊ ಈ ಕಾಂಬಿನೇಷನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಆರಾಮಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ಗ್ಲೋಯಿಂಗ್ ಆಗಿರುತ್ತೆ. ಈ MamaEarth ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಿಮಗೆ ಹೇಳ್ತಾ ಇರ್ತೀನಿ. ನಾನು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಪ್ರತಿ ಆರ್ಡ್ರೂ ಅವರೊಂದು ಟ್ರೀಗೆ ಲಿಂಕ್ ಮಾಡ್ತಾರೆ. ನೀವು ಅದನ್ನು ಮೇಲ್ ಮೂಲಕ ಟ್ರ್ಯಾಕ್ ಮಾಡ್ಬೋದು. ಹಾಗೆ ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ನಿಮಗೇನು ಹೇಳಬೇಕಾಗಿಲ್ಲ. ಯಾವ ಸ್ಟೋರಲ್ಲಿ ನೋಡಿದ್ರೂ ಅಲ್ಲಿ MamaEarth ಅವರ ಪ್ರಾಡಕ್ಟ್ಸ್ ಕಾಣಿಸುತ್ತೆ, ಅಪಾರ್ಟ್ ಫ್ರಮ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್. ಸೊ ನಿಮಗೆ ಎಲ್ಲಿ ರೀಸೆಂಟಾಗಿ MamaEarth ಪ್ರಾಡಕ್ಟ್ ಕಾಣಿಸ್ತು ಸ್ಟೋರಲ್ಲಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಅದೇ ರೀತಿಯಾಗಿ MamaEarth ಎಲ್ಲ ಪ್ರಾಡಕ್ಟ್ಸು ಕೆಮಿಕಲ್ ಫ್ರೀ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋವಂಥದ್ದು. ಹಾಗೆಯೇ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ನೀವು ಎವ್ರಿಡೇ ಯೂಸ್ ಮಾಡ್ಬೋದು. ಟಾಕ್ಸಿನ್ ಫ್ರೀ ಆಗಿರುತ್ತೆ. ಹಾಗೆಯೇ ಇದರಲ್ಲಿ ಯಾವುದೇ ರೀತಿಯಾದ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದಿಲ್ಲ. ನಿಮಗೆ MamaEarth ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್, MamaEarth ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಸಿಗುತ್ತೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ. MamaEarth ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ. ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾಗಿರೋ ಎಲ್ಲ ಲಿಂಕ್ಸ್ನೂ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ. ಪೂಜೆ ಮಾಡೋದು ಅಂದರೆ ಚರಿತ್ರೆಗೆ ತುಂಬ ಇಷ್ಟ. ಯಾರೇ ಎಲ್ಲೇ ಯಾವಾಗೇ ಪೂಜೆ ಮಾಡ್ತಿರಲಿ, ಗಂಟೆ ಶಬ್ದ ಕೇಳಿಸಿದ ತಕ್ಷಣ ಓಡ್ ಬರ್ತಾನೆ. ಅವನು ಬೇಗ ಎದ್ದಿದ್ದ ದಿನ ಸಂಜೆ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಹೊರಗೆ. ತುಂಬ ಲೇಟಾಗಿ ಎದ್ದಿದ್ದ ದಿನ ಏನಾಗುತ್ತೆ, ಚಳಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ನಾನು ಮನೆ ಒಳಗೆ ಆಟ ಆಡಿಸ್ತೀನಿ. ಹಲೋ 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 ನಾನಿ, ಹಲೋ. शार्क तो छोटे शार्क, वेरी गुड. क्रैब तो छोटे क्रैब, वेरी गुड. वेल तो छोटे वेल,
do. Akka, catch. Poo poo, catch. Mama, catch. Catch. ಕಾರ್ತಿಕ್ ಬರೋವರೆಗೂ ಆಟ ಆಡ್ತಾ ಇರ್ತೀವಿ. ಆಮೇಲೆ ಕಾರ್ತಿಕ್ ಬಂದಮೇಲೆ ಕಾರ್ತಿಕ್ ಜೊತೆ ಆಟ ಆಡ್ತಿರ್ತಾನೆ. ಆ ಟೈಮಲ್ಲಿ ನಾನು ಏನಾದರೂ ಕ್ವಿಕ್ಕಾಗಿ ಡಿನ್ನರ್ ಪ್ರಿಪೇರ್ ಮಾಡ್ತೀನಿ. ಯೂಶ್ವಲಿ ನಾನು ಕಾರ್ತಿಕ್ ನೈಟ್ ಡಿನ್ನರ್ ಊಟ ಮಾಡೋದಿಲ್ಲ. ಏನಾದರೂ ಫ್ರೂಟ್ಸು ಓಟ್ಸು ಈ ರೀತಿ ಲೈಟಾಗಿ ತಿಂತೀವಿ. ಚರಿತಿಗೋಸ್ಕರ ಇವತ್ತು ನಾನು ಮೇಥಿ ಪರಾಟ ಮಾಡ್ತಾಯಿದ್ದೀನಿ. ಈ ಫುಡ್ ಪ್ರೊಸೆಸರ್ ಇರೋದ್ರಿಂದ ನಂದೆಲ್ಲ ಅಡುಗೆ ಕೆಲಸಗಳು ಭಾಳ ಫಾಸ್ಟಾಗಿ ಆಗೋಗುತ್ತೆ. ಇದರಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಬಿಡಿಸಿ ವಾಶ್ ಮಾಡಿ ಡೈರೆಕ್ಟಾಗಿ ಇದನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ಚೆನ್ನಾಗಿ ಚಾಪ್ ಆಗುತ್ತೆ. ಚಾಪ್ ಆಗಿದ್ದಾದಮೇಲೆ ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಮೆಂತ್ಯ ಚಪಾತಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋತೀನಿ. ಈ ರೀತಿ ಮಾಡಿಟ್ಕೊಂಡ್ರೆ ಚಪಾತಿ ಐಟಮ್ಸ್ ತುಂಬ ಇಷ್ಟ ಚರಿತಿಗೆ. ಇದರಲ್ಲಿ ನಾನು ಬೀಟ್ರೂಟ್ ಚಪಾತಿ, ಪುದೀನ ಚಪಾತಿ, ಪಾಲಕ್ ಚಪಾತಿ ಈ ರೀತಿ ಡಿಫ್ರೆಂಟಾಗಿ ಮಾಡ್ಬೋದು. ಮಡಚಿ ಫೋಲ್ಡ್ ಮಾಡಿ ಸಾಫ್ಟಾಗಿ ಪರೋಟ ಥರ ಮಾಡಿಕೊಟ್ರೆ ಅವನೇ ಸಣ್ಣ ಪೀಸ್ ಮಾಡಿಕೊಟ್ರೆ ಅವನೇ ತಿನ್ಕೊಂಡ್ಬಿಡ್ತಾನೆ. ನಿಮ್ಮ ಮಕ್ಕಳು ಯಾರಾದರೂ ಈ ರೀತಿ ಸೊಪ್ಪು, ತರಕಾರಿ, ಬೀಟ್ರೂಟ್ ತಿನ್ನಲ್ಲ, ಸೊಪ್ಪು ತಿನ್ನಲ್ಲ, ಆ ಥರ ಕಂಪ್ಲೇಂಟ್ಸ್ ಇರೋರಿದ್ದರೆ ನೀವು ಯಾವುದೇ ರೀತಿಯಾದ ತರಕಾರಿನ ಇದರಲ್ಲಿ ಸಣ್ಣದಾಗಿ ತುರಿದು ಹಾಕಿ ಮಾಡ್ಬೋದು. ಹಾಗೆಯೇ ಮಸಾಲೆ ಐಟಮ್ಸ್ ಎಲ್ಲ ಕಂಟಿನ್ಯೂಸ್ ಆಗೆಲ್ಲ ತಿಂದಿದ್ರೆ ಎಲ್ಲ ಈ ರೀತಿ ಲೈಟಾಗೆ ನ್ಯೂಟ್ರಿಷಿಯಸ್ ಆಗಿ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ಮಕ್ಕಳು. ನಾನು ಈ ಕಡೆ ಚಪಾತಿ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಚರಿತು ನಮ್ಮ ಗ್ಲಾಸ್ ಬಾಟಲ್ನ ಹೊಡೆದಾಕ್ಬಿಟ್ಟಿದ್ದಾನೆ. ಸೊ ಅದ್ರ ಮೇಲೆಲ್ಲ ತುಳಿದ್ಬಿಟ್ರೆ ಕಾಲಿಗೆ ಚುಚ್ಕೊಳ್ಳುತ್ತೆ ಅಂತ ಎತ್ಕೊಂಡು ಇಲ್ಲೇ ನಿಂತ್ಕೊಂಡು ತಿನ್ನಿಸ್ತಾ ಇದ್ದೀನಿ. ಕಾರ್ತಿಕ್ ಎಲ್ಲ ಕ್ಲೀನ್ ಮಾಡ್ತಾರೆ ಪಾಪ. ಮನೆ ತುಂಬ ಆಟ ಸಾಮಾನು ಮಾಡಿಟ್ಟಿರ್ತಾನೆ. ಸೊ ಈಗ ಚಪಾತಿ ತಿನ್ಸೋಕ್ಕೆ ಕರ್ಕೊಂಡು ಬಂದು ಕೂರಿಸ್ಕೊತಾ ಇದ್ದೀನಿ. ಚಪಾತಿ ಪಲ್ಯ काय करायचं बेटा करायची तुम बीटरूट चपाती पालक चपाती से कर देते तो ना काय करायची. ಬೆಳಿಗ್ಗೆ ಮೆಂತೆ ಇಡ್ಲಿ ಮಾಡೋದಕ್ಕೆ ಏನು ನೆನೆಸಿಟ್ಟಿದ್ದೆ, ಅದನ್ನು ರುಬ್ಬಿಡ್ತಾ ಇದ್ದೀನಿ. ನನ್ನ ಹತ್ರ ನಿಮಗೆ ಗೊತ್ತಿರೋ ಹಾಗೆ ಡಿಶ್ ವಾಷರ್ ಇದೆ. ಸೊ ಎವ್ರಿ ನೈಟ್ 1 ಟ್ರಿಪ್ ಡಿಶ್ ವಾಷರ್ಗೆ ಹಾಕ್ಬಿಟ್ರೆ ಫುಲ್ ಡೇ ಪಾತ್ರೆ ಎಲ್ಲ ಕ್ಲಿಯರ್ ಆಗೋಗುತ್ತೆ. ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ತೊಳೆದು ಡ್ರೈ ಮಾಡಿಟ್ಟಿರುತ್ತೆ, ತೊಗೊಂಡು ಬಂದು ಜೋಡಿಸಿದ್ರೆ ಆಗೋಯ್ತು.
ಚಳಿಗಾಲ ಶುರುವಾದಾಗಿಂದ ವೆದರ್ ಚೇಂಜ್ ಆದಾಗಿಂದ ಚರಿತಿಗೆ ಮಲ್ಕೊಳ್ಳುವಾಗ ಸ್ವಲ್ಪ ಸಫೋಕೇಶನ್ ಆಗುತ್ತೆ, ಮೂಗು ಕಟ್ಕೊಳ್ಳೋದಾಗಿರ್ಬೋದು, ಗಂಟ್ಲಲ್ಲಿ ಒಂಥರ ಅನ್ಕಂಫರ್ಟಬಲ್ ಆಗ್ತಿರುತ್ತೆ. ಸೊ ಈ ಸಿನರಿಸ್ಟ್ ಡ್ರಾಪ್ಸ್ ಅಂತ ಸಿಗುತ್ತೆ, ಇದರಲ್ಲಿ ನೀಲಗಿರಿ ಫ್ಲೇವರ್ ಇರುತ್ತೆ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದಾನೇ ಮಾಡಿರ್ತಾರೆ. ಇದನ್ನು ನಾನು ಡೈಲಿ ಒಂದು ಟ್ಯೂಬ್ನ ಕಟ್ ಮಾಡಿ ಅವ್ನು ಮಲಗ್ತಾನಲ್ಲ ಜಾಗದ ಸುತ್ತ ಡ್ರಾಪ್ಸ್ ಹಾಕ್ಬಿಟ್ಟು ಆಮೇಲೆ ಮಲಗಿಸ್ತೀನಿ. ಈ ರೀತಿ ಮಾಡೋದ್ರಿಂದ ಅವನಿಗೆ ಬ್ರೀದಿಂಗ್ ಏನು ಪ್ರಾಬ್ಲಮ್ ಆಗೋದಿಲ್ಲ, ತುಂಬ ಕಂಫರ್ಟಬಲ್ ಆಗಿ ಮಲ್ಕೋತಾನೆ ಕೂಡ. फॉरेस्ट में आने देते थे बेटा, आने वो आने कहाँ खा रहे थे बेटू? आने आपा खा रहे थे कच्चा? लगा रहे थे रे बेटू. ये तो अपन हाँ बताइए चामी घरे करना हार्स देखेंगे थे नहीं बेटा, हार्स अय्या चामी घरे करना वो हार्स कहाँ खा रहे थे बेटा? आपा खा रहे थे क्या? फन वेट हो गया अब हो गया. फिर तो कैप्सूल सके को कैप्सूल तो कुछ कौन शिमोन को तो कुछ कैप्सूल करे जना शिमोन को मापुलिस बेटो दादी रचे सोच साकी कुछ बाबा साकी को का चलो तू जो कोना जिप्सी ले ना तुम जरा तो जना चल तू ना टाइगर को कुछ टाइगर का कुछ मालूम ना चल तो कुछ टाइगर है ये टाइगर मतलब खालू चू कुछ जीते टाइगर 10 सवा साल पता है 10 रील सरा. ಸೊ ನಮ್ಮ ರುಟೀನ್ ಹೀಗಿರುತ್ತೆ, ನಿಮಗೆಲ್ರಿಗೂ ಹೇಗೆ ಅನಿಸ್ತು ಇವತ್ತಿನ ವ್ಲಾಗ್ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮಲ್ಕೊಳ್ಳುವಾಗ ಚರಿತಿನ ಆಟಗಳನ್ನು ನೋಡಿ ಆರಾಮಾಗಿದ್ದೆ ಇವತ್ತು. ಯಪ್ಪ 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 चरित्र तो ना लाली लाली सुकुमार कुछ लाली लाली सुकुमार कुछ सोच लेट